ಅನ್ನಿಸ್ತಾ ಇದೆ. ಅಲ್ಲ, ನೀನ್ ಸ್ಕೂಲಿಗೆ ಓದಕ್ ಬರ್ತೀಯಾ ಅಥವಾ ನಿನ್ ಮ್ಯಾಜಿಕ್ ಮಾಸ್ಟರ್ ನೋಡೋದಕ್ ಬರ್ತೀಯಾ? ಎರಡು. ನಂಗೆ ಓದಕ್ ಕಷ್ಟ ಆಗುತ್ತಮ್ಮ. ಅರೆ ಮ್ಯಾಜಿಕ್ ಮಾಸ್ಟರ್ ಇದ್ರೆ ನಂಗೆ ಈಸಿಯಾಗಿ ಓದ್ಬೇಕು ಅಂತ ಹೇಳ್ಕೊಡ್ತಾರೆ. ಇವತ್ತು ನಾನು ರಜಾ ಹಾಕ್ಬೇಕಿತ್ತು. ಅಮ್ಮ ನನ್ನ ಮನೆ ಕರ್ಕೊಂಡು ಹೋಗ್ತೀಯಾ? ನಾನು ಮ್ಯಾಜಿಕ್ ಮಾಸ್ಟರ್ ಜೊತೆ ಇರ್ತೀನಿ. ಸ್ಕೂಲಿಗೆ ರಜಾ ಹಾಕೋ ಮಾತೇನಾದ್ರು ಆಡಿದ್ರೆ ನನ್ ಕೈಯಿಂದ ಹೊಡ್ಸ್ಕೋತೀಯ ಅಷ್ಟೇ. ಅಮ್ಮ ಯಾಕಮ್ಮ ಯಾವಾಗ್ಲೂ ನನ್ನ ಮೇಲೆ ರೇಖ್ಯಾ? ಮೊದಲೆಲ್ಲ ಈಗ ಬೈತಾನೆ ಇರಲಿಲ್ಲ, ಈಗ ಯಾಕೆ ಬೈತ್ಯಾ? ಆ ತ್ರಿವಿಕ್ರಮ್ನ ಏನು ಮಾಡಕ್ ಆಗ್ತಿಲ್ವಲ್ಲ, ಅದಕ್ಕೆ ನಿನಗ್ ಬೈದಾದ್ರೂ ಸಮಾಧಾನ ಮಾಡ್ಕೋಬೇಕು. ಅಮ್ಮ ಹೇಳಮ್ಮ, ಯಾಕೆ ನನ್ನ ಮೇಲೆ ಕೋಪ? ನಿನ್ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿಕ್ಕಂದ? ಅಮ್ಮ ನಾನು ಯಾವಾಗ್ಲೂ ಮ್ಯಾಜಿಕ್ ಮಾಸ್ಟರ್ ಅಂತಾನೆ ಇರ್ತೀನಲ್ಲ, ಅದಕ್ಕೇನಾದ್ರೂ ಕೋಪನಾ? ಇಲ್ಲ ಇಲ್ಲ, ಆತರ ಇಲ್ಲ ಕಂದ. ಆದ್ರೆ ನೀನು ಸ್ಕೂಲ್ನ ನೆಗ್ಲೆಕ್ಟ್ ಮಾಡ್ತೀಯಲ್ಲ, ಅದು ನನಗಿಷ್ಟ ಆಗಲ್ಲ ಅಷ್ಟೇ. ಸಾರಿ ಅಮ್ಮ, ಇನ್ಮೇಲೆ ಹಂಗ್ ಮಾಡಲ್ಲ. ಬಾಯ್ ಅಮ್ಮ. ಬಾಯ್. ಅನು ಅಮ್ಮ. ತೇಜು, ಯಾಕನು ಅಮ್ಮ ನೀವು ನಮ್ಮ ಮನೆಗೆ ಬರ್ಲಿಲ್ಲ? ನೀವು ಬರ್ತೀರಾ ಅಂತ ನಾನು ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಸಾರಿ ಕಂದ, ನಾನು ಪರಿಸ್ಥಿತಿ ಕೈಗೊಂಬೆ ಹಾಕ್ಬಿಟ್ಟಿದ್ದೀನಿ. ಅಮ್ಮ, ಅಜ್ಜಿ ಯಾಕೆ ನಿಮ್ಮೇಲೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಸುಲೋಚನಾ ಅಜ್ಜಿ ಯಾವಾಗ್ಲೂ ಬೈತಾ ಇರ್ತಾರೆ. ನನ್ನ ಮಗುನ ಜೀವನ ಹಾಳು ಮಾಡ್ಬಿಟ್ರು ಅಂತ. ನೀವು ಹಾಳು ಮಾಡ್ಬಿಟ್ರ ಅಮ್ಮ? ಮವ ಯಾವ ಲೆವೆಲ್ಗೆ ನಾಟಕ ಮಾಡ್ತಾನೆ ಅಂದ್ರೆ ಭಾರಿ ಕಿಲಾಡಿ ಇದ್ದಾನೆ. ನಾವೇನಾರ ಓಡಿಸ್ಲಿಲ್ಲ ಅಂದ್ರೆ ಪಲ್ಲವಿಗೆ ಉಳುಗಾಲ ಇಲ್ಲ. ಏನಪ್ಪ ಮಾಡೋದು, ನಮ್ಮನ್ನು ಬೇರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ನೋಡಿದ್ರಲ್ಲ ಮನೆ, ಆ ಬೆಳ್ಳಿ ಮೇಲೆ ಹತ್ಕೊಂಡು ನಿಂತಿದ್ದವಳು. ನಾನು ಅಷ್ಟೇ, ಅದೊಂದೇ ಕಾರಣ ಸುಮ್ಮನೆ. ಇಲ್ಲ ಅಂದಿದ್ರೆ ಅವನು ತಿನ್ನ ಅನ್ನಕ್ಕೆ ವಿಷ ಹಾಕ್ಬಿಡ್ತಿದ್ದೆ. ಅವನು ಮಾಡ್ತಾ ಇರೋ ನಾಟಕಕ್ಕೆ ಆಸ್ಕರ್ ಅವಾರ್ಡ್ ಕೊಟ್ಟರು ಸಾಕಾಗಲ್ಲ. ಮವ, ಗೀತಾ ಬರ್ತಿದ್ದಾಳೆ, ಈ ಮ್ಯಾಟ್ರ್ ಇಲ್ಲೇ ಬಿಟ್ಬಿಡಿ. ನಮ್ಗೆ ಯಾರಾಗಲ್ಲೋ ಅವ್ರ ಪರವಾಗಿ ಯಾವಾಗಲೂ ಇರ್ತಾಳೆ. ಅಪ್ಪ, ಬಂದೆ. ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತಲ್ಲ? ಅದೇನು ಹೇಳಮ್ಮ? ಅಲ್ಲ ಅಪ್ಪ, ಜನಗಳಿಗೆ ತ್ರಿವಿಕ್ರಮೇ ಪಲ್ಲವಿ ಗಂಡ ಅಂತ ಗೊತ್ತಿಲ್ಲ. ಬೇರೆ ಯಾರನ್ನೂ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರೆ ಜನ ಎಲ್ಲ ಕೆಟ್ಟದಾಗ ಮಾತಾಡ್ಕೊಳಲ್ವಾ? ಅದಕ್ಕೆ ತಾನೆ ಅವನ್ನ ಓಡಿಸ್ಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇರೋದು. ಅಯ್ಯೋ, ಅವನ್ನ ಓಡಿಸ್ಬಿಟ್ಟು ಏನ್ ಮಾಡ್ತೀರಾ? ಈ ಕಡೆ ವಿಕ್ರಾಂತ್ ಅಂತೂ ಪಲ್ಲವಿನ ಬಿಟ್ಟಾಗಿದೆ. ಅನು ಬೇಡ ಅಂದಿದ್ದಕ್ಕೆ ಪಲ್ಲವಿ ಕೂಡ ವಿಕ್ರಾಂತ್ ಕಡೆ ತಿರುಗಿ ನೋಡಲ್ಲ. ತ್ರಿವಿಕ್ರಮ್ನೇನಾದ್ರೂ ಓಡಿಸ್ಬಿಟ್ರೆ ಪಲ್ಲವಿ ಗಂಡ ಬೇಡ್ವಾ, ಅನುಗೆ ಅಪ್ಪ ಬೇಡ್ವಾ? ಏ ಗೀತಾ, ಏನು ನಿನ್ ಮಾತಿನ ಅರ್ಥ? ಅಯ್ಯೋ ಅಪ್ಪ, ಕೂಲ್ ಆಗಿರಿ. ಪರಿಹಾರ ಕಣ್ಮುಂದೆನೇ ಇದೆ. ಅವನಿಗೂ ಹೆಂಡತಿ ಬೇಕು, ಇವಳಿಗೂ ಗಂಡ ಬೇಕು. ಸೊ ಆ ತ್ರಿವಿಕ್ರಮ್ಗೂ ಪಲ್ಲವಿಗೂ ನೀವೇ ಸಣ್ಣದಾಗೊಂದು ಮರು ಮಾಂಗಲ್ಯ ಧಾರಣೆ ಮಾಡಿಸ್ಬಿಡಿ. ಜಮ್ಮಂತ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಏಯ್, ಬಾಯಿಗೆ ಬಂದಂಗೆ ಮಾತಾಡ್ಬೇಡ.
ನಾನೇನಪ್ಪ ಬಾಯಿ ಬಂದಂಗೆ ಮಾತಾಡ್ದೆ? ಈಗಾಗಲೇ ನನ್ನ ಮಗಳ ಜೀವನನ ಒಂದ್ಸರಿ ಹಾಳು ಮಾಡಿದ್ದಾನೆ. ಇಂಥ ಪಾಪಿನ ಯಾವುದೇ ಕಾರಣಕ್ಕೂ ನನ್ನ ಅಳಿಯ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಅಪ್ಪ, ನೀವು ಒಪ್ಕೊಳ್ಳಿ ಬಿಡಿ. ಆ ವೇಸ್ಟ್ ಬಾಡಿನೇ ನಿಮ್ ದೊಡ್ಡಳಿಯ. ಏಯ್ ಗೀತಾ, ಅಪ್ಪ ಅಮ್ಮ ನಿಜ ಹೇಳಿ, ಯಾಕೆ ನಮ್ಮ ಮನೆಗೆ ಬಂದಿಲ್ಲ? ನಿಮ್ಗೆ ನನ್ ಕಂಡ್ರೆ ಕೋಪನಾ? ನನ್ ಕಂಡ್ರೆ ಇಷ್ಟ ಇಲ್ವಾ? ನನ್ ಕಂಡ್ರೆ ನಿಮ್ಗೆ ಪ್ರೀತಿ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ ಕಂದ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಮತ್ತೆ ಯಾಕೆ ನಮ್ಮ ಮನೆಗೆ ಬರ್ಲಿಲ್ಲ? ಬರ್ತೀನಿ, ನನಗೊಂದು ಸ್ವಲ್ಪ ದಿನ ಟೈಮ್ ಕೊಡು. ಯಾವಾಗ ಬರ್ತೀರಾ? 2 days ಬಿಟ್ಟು ಬರ್ತೀರಾ? ಹೋಗ್ಲಿ, 1 ವಾರ ಬಿಟ್ಟು ಬರ್ತೀರಾ? ಬೇಗ ಹೇಳಮ್ಮ. ಯಾವಾಗ ಅಂತ ಹೇಳಕ್ಕಾಗಲ್ಲ ಕಂದ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೆಲ್ಲ ಸಾಲ್ವ್ ಆದ್ರೆ ಬರ್ತೀನಿ, ಸರಿನಾ? ಅಮ್ಮ ಪ್ಲೀಸ್ ಬೇಗ ಬನ್ನಿ. ನನಗೆ ನಿಮ್ಮ ಕೈ ತುತ್ತು ತಿನ್ಬೇಕು ಅಂತ ಆಸೆ. ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು, ಕತೆ ಕೇಳಬೇಕು ಅಂತ ಆಸೆ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಪ್ಲೀಸ್ ಬನ್ನಿ ಅಮ್ಮ ನಮ್ಮ ಮನೆಗೆ. ಬರ್ತೀನಿ. ಸುಮ್ಮನೆ ಹೇಳ್ಬೇಡಿ, ಪ್ರಾಮಿಸ್ ಮಾಡಿ ಬರ್ತೀನಿ ಅಂತ. ಭಗವಂತ, ಯಾಕೆ ನನ್ನನ್ನ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಮಾತಾಡಿ ಅಮ್ಮ, ಬರ್ತೀರಾ ತಾನೇ? ಖಂಡಿತ ಬರ್ತೀನಿ ಕಂದ. ನನಗೊಂದು ಸ್ವಲ್ಪ ಟೈಮ್ ಕೊಡು. ನನಗೂ ನಿನ್ ಜೊತೆ ಆಟ ಆಡ್ಬೇಕು ಅಂತ ತುಂಬಾ ಇಷ್ಟ. ಇಷ್ಟ ಅಂತೀರಾ, ಟೈಮ್ ಕೊಡು ಅಂತಿದ್ದೀರಾ? ಇಷ್ಟ ಆದ್ಮೇಲೆ ಬೇಗ ಬರಬೇಕು ತಾನೇ? ಯಾಕೆ ಬಂದಿಲ್ಲ? ಅಪ್ಪ ಬೈತಾರಾ? ಅಜ್ಜಿ ಬೈತಾರಾ? ಏನು ಪ್ರಾಬ್ಲಮ್ ಹೇಳಿ, ನಾನು ಮಾತಾಡ್ತೀನಿ.